ಹಲೋ ನಮಸ್ಕಾರ. ನಾವು ಈಗ ಉಳುವಿಗೆ ಬಂದಿದ್ದೇವೆ. ಉಳುವಿಗೆ ಬಂದು ಧೂಳುಗಾಲಿಲಿ ನಮಸ್ಕಾರ ಮಾಡ್ತಾ ಗುಡಿಗೆ ಹೋಗ್ಬೇಕಂತ ನಮಸ್ಕಾರ ಮಾಡಕ್ಕೆ ಹೊರಟಿದ್ದೇವೆ. ಅದೇ ನಾವು ಬಂದಿರೋ ಬಸ್ಸು. ಇದು ಮೇನ್ ಗೇಟ್ನಿಂದ ಒಳಗಡೆ ಹೊರಟಿದ್ದೇವೆ. ಹೊರಟು ಇಲ್ಲೆಲ್ಲ ಸೊಸೆ ಇದ್ದಾಳೆ, ಅಲ್ಲಿ ಮಗ ಅದಾನೆ. ಇದೇ ಥರ ಚಂದವಾದ ಸುಂದರವಾದ ಅಂದ ಚಂದದ ಗುಡಿ ಇದು. ಇದು ತೇರು, ಮುತ್ತಿನ ತೇರು, ಬಂಗಾರದ ತೇರು. ಈ ದೇವರನ್ನು ಎಷ್ಟು ವರ್ಣನೆ ಮಾಡಿದರೂ ಕಮ್ಮಿ. ಇಲ್ಲಿ ಚಕಡಿ ಜಾತ್ರೆ, ಟ್ರ್ಯಾಕ್ಟರ್ ಜಾತ್ರೆ, ಪಾದಯಾತ್ರೆ, ಬಸ್ಸಿ ಜಾತ್ರೆಗೆ ಬರೋರು ಎಲ್ಲ ಭಕ್ತರು ಇದ್ದಾರೆ. ನಾವು ಏನು ಪುಣ್ಯ ಮಾಡಿದ್ದೆವು ಅಂತ ಈ ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ. ಅಷ್ಟು ಸಂತೋಷ ಆಗುತ್ತೆ ಈ ಗುಡಿಗೆ ಬಂದರೆ. ಸ್ವರ್ಗ ಇದ್ದಂಗೆ. ಇವು ಚಿನ್ನದ ನಾಡಂತ ಹೇಳಬೇಕು. ಬಂಗಾರದಂಥ ಎತ್ತುಗಳಿದ್ದಾವೆ, ಅಂಗಡಿ ಇದ್ದಾವೆ. ಇವನ್ನೆಲ್ಲ ನೋಡ್ತಾ ಹಸುವು, ನಿದ್ದೆ, ನೀರುಡಿಕೆ ಎಲ್ಲ ಹೋಗಿಬಿಡುತ್ತೆ. ಅಷ್ಟೊಂದು ಸುಂದರವಾದ ದೇವಸ್ಥಾನ ಇದು. ನಾವು ಮಾಡಿರೋ ಅಷ್ಟು ಇಷ್ಟು ಪುಣ್ಯನೋ ಹಿಂದಿನ ಜನ್ಮದ್ದೇನೋ ಗೊತ್ತಿಲ್ಲ. ಈ ದೇವರ ದರ್ಶನ ಮಾಡೋ ಭಾಗ್ಯ ಬಂದಿದೆ ನನಗೆ. ಇದೇ ಥರ ನನಗೆ ಒಳ್ಳೆ ಅನುಭವ ಆಗ್ತಾ ಇದೆ. ಇದು ಪೂರ್ವಜನ್ಮದ ಪುಣ್ಯದ ಫಲ ಏನೋ ಅನ್ನಿಸ್ತಾ ಇದೆ. ನಮ್ಮ ಫ್ಯಾಮ್ಲಿ, ನಮ್ಮ ಕುಟುಂಬ ಎಲ್ಲ ಇಲ್ಲೇ ಇದೆ. ಈಗ ಒಳಗೆ ದೇವ್ರಿಗೆ ಬಂದ್ವಿ. ಧೂಳುಗಾಲಿ ದೀಪ ಹಚ್ಬೇಕಂತ ದೇವರ ದರ್ಶನಕ್ಕೆ ಬಂದಿದ್ದೇವೆ. ದೇವರ ದರ್ಶನ ಮಾಡ್ಕೊಂಡು ಇವು ಅಷ್ಟು ನಮ್ಮ ಚಕಡಿ ಎತ್ತುಗಳಷ್ಟು ಈಗ ನೀರು ಕುಡಿಸಿ ಮೇವು ಹಾಕಿ ಹೊಟ್ಟು ಸುರಿವಿದ್ದೇವೆ. ಹೊಟ್ಟು ತಿಂತಾ ರೆಸ್ಟ್ ಮಾಡ್ತಾ ಇದ್ದಾವೆ. ದೇವ್ರಿಗೆ ಹೋಗಿ ಬಂದು ಸ್ವಲ್ಪ ಅಂಗಾರ ಹಚ್ಚಿ ಅವರ ಆಶೀರ್ವಾದ ತೊಗೋಬೇಕಂತ ಬಂದಿದ್ದೇವೆ. ಇವೆಷ್ಟು ಥರ ಬಂಗಾರದಂಥ ಎತ್ತುಗಳು ಅದಾವಲ್ಲ, ಇದೇ ಥರ ನನಗೆ ಮೊಮ್ಮಕ್ಕಳು ಹುಟ್ಟಲಿ ಅಂತ ಈ ದೇವರಲ್ಲಿ ಕೇಳ್ತಾ ನಾನು ನನ್ನ ಚಿಕ್ಕದೊಂದು ವಿಡಿಯೋ ಮಾಡಬೇಕಂತ ಬಂದಿರುವೆ. ಇವು ತವ್ರ ಮನೆ ಎತ್ತುಗಳು, ನರಗುಂದಾರು ಅಂತ. ಇವು ಈಚೆ ಕಡೆ ಚೇರ್ಮನಣ್ಣನ ಎತ್ತುಗಳು, ಇವು ನಮ್ಮ ಎತ್ತುಗಳು. ಇದೇ ಚಿಕ್ಕ ನಮ್ಮದೊಂದು ಟೆಂಟು. ನನ್ನ ಚಿಕ್ಕ ವಿಡಿಯೋನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.